ಫೈರ್ ಲೇಡಿ ಪುಷ್ಪಮ್ಮ. ಸೊ ಬನ್ನಿ ಈಗ ಅವ್ರನ್ನ ಜೊತೆ ಕೂರಿಸ್ಕೊಂಡಿದ್ದೀನಿ. ಭಯ ಆಗಲಿಲ್ವ ಅಂತ ಯಾಕ್ರಿ ಭಯ ಅಂದೆ? ನಾನು ತುಂಬ ನೇರವಾಗಿ ಮಾತಾಡೋಳು. ಅಂಥ ಕೆಲಸ ಅವ್ರ ಅಪ್ಪನೇ ಮಾಡೋಕ್ಕೆ ಬಿಡಲ್ಲ, ಅವ್ರ ಮಕ್ಕಳನ್ನ ಅಷ್ಟೊಂದು ಬೆಳೆಸ್ತಾ ಇಲ್ಲ. ಅವ್ರ ತಂದೆ ತಾಯಿ ಇಬ್ಬರು ಗ್ರೇಟು. ಫಸ್ಟ್ ನಿಮ್ಮನೆ ತೂತ ಮುಚ್ಕೊಳ್ಳಿ, ನಮ್ಮನೆ ತೂತು ಮುಚ್ಚಬೇಡಿ, ನಾವು ತುಂಬ ಚೆನ್ನಾಗಿದ್ದೀವಿ. ನನ್ನ ಮೊಮ್ಮಕ್ಕಳ ಬಗ್ಗೆ ಬಂದರೂ ಮಕ್ಕ ಕುಗಿತೀನಿ. ರಮ್ಯಾ ಬಂದು ಮಾತಾಡ್ಬೇಕಾ ನಮ್ಮನೆ ವಿಷಯನ? ನಾಳೆಯಿಂದ ಇದನ್ನು ಸರಿಪಡಿಸ್ಕೊಳ್ಳಿ, ಕ್ಷಮೆ ಕೇಳಿ ಸರಿ ಮಾಡ್ಕೊಂಡು. ನಾನು ಇವತ್ತು ಅವ್ರಿಗೆ ಮಾಡ್ತೀರಾ, ನಾಳೆ ನನ್ನ ಸೊಸೆಗೆ ಮಾಡ್ತೀರಾ? ನೀವು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಫಸ್ಟ್ ಇಂಥ ತಡೀರಿ ಅಂತ ನಾವು ಕೋಟಿಗಟ್ಟಲೆ ದುಡ್ಡಾಕಿ ಬರ್ತೀವಿ. ಯಾಕೆ ಬರ್ತೀವಿ? ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವ್ರ ಕೆಲಸ ಇದು. ಸರ್ಕಾರದಲ್ಲಿ ಇಂಥ ಕಳ್ಳರನ್ನ ಹಿಡಿದು ಒಳಗಾಕಬೇಕು ನೀವು, ಗೊತ್ತಾಯ್ತಾ? ಇದು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಮಾಡಲಿಲ್ಲ ಅಂದರೆ ನಾವು ಸಿನಿಮಾ ರಂಗದಿಂದ ಉಗ್ರ ಹೋರಾಟ ಶುರು ಮಾಡ್ತೀವಿ. ಅಯ್ಯೋ, ಅದು ಈ ನನಗೆ ಇನ್ನೊಂದು ಬೇಜಾರಾಗಿದ್ದೇನೆಂದರೆ, ಆಡ್ಕೊಳ್ಳೋರ ಬಾಯಿನ ಮುಚ್ಚೋಕ್ಕಾಗಲ್ಲ ನಿಜ, ಬಟ್ ಅದರಲ್ಲಿ ಒಂದು ಸ್ವಲ್ಪನಾದರೂ ಏನಾದರೂ ಇರಬೇಕಲ್ಲ. ಹೇಳಿದ್ರೆ ಸತ್ಯ ಹೇಳ್ಬೇಕು. ಸತ್ಯ ಇದ್ದಾಗ ಹೇಳಿದ್ರೆ ನನಗೆ ನಿಜವಲ್ಲ ಸತ್ಯ ಹೇಳೋರು ತುಂಬ ಇಷ್ಟ. ಅದು ಬೇಕು, ಅದು ಬೇಕು, ಅದು ಬೇಕಮ್ಮ. ನಮ್ಮ ಜನರಲ್ಲಿ ಬೇಕು ಸತ್ಯ. ಎಷ್ಟು ಜನ ಹೇಳ್ತಾರೆ, ಇಷ್ಟು ಕ್ಲಿಯರಾಗಿ ಬಂದು ಸತ್ಯ ಹೇಳಬೇಕು. ಎಲ್ಲರೂ ನಿಜ ಹೇಳಿ ನಾನು ಹೊಗಳ್ಬೇಕು ಅಂತಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಅದು ನನಗೆ ಇಷ್ಟ ಆಗ್ತಿಲ್ಲ. ಅದನ್ನ ನಾನು ಆಡಿಯನ್ಸಿಗೆ ಈ ಚಾನೆಲ್ ಮುಖಾಂತರ ಒಂದೇನಾಗಿದೆ ಗೊತ್ತಾ, ಅವರು ಗಮನ ಕೊಟ್ಟು ಸಿನಿಮಾ ನೋಡಿಲ್ಲ ಅನ್ನೋದಕ್ಕೆ ಅದು ಪ್ರೂಫು. ಯಾಕೆ ಕನೆಕ್ಟ್ ಆಗ್ತಿಲ್ಲ ಅಂದ್ರೆ ನೋಡಿದವ್ರು ಯಾರು ಬರೀತಾ ಇಲ್ಲ. ಇಲ್ಲಿ ಸುಮ್ಮನೆ ಅದಕ್ಕೆ ಅಂತ ಕೆಲವರು ಉಟ್ಕೊಂಡಿದ್ದಾರೆ. ಈಗ ಪಾಂಚಾಲಿ ಕಂಡ್ರೆ ಆಗಲ್ಲ ಅನ್ಕೋ. ಹೌದು, ಪಾಂಚಾಲಿ ಬಗ್ಗೆ ಹೇಳಕ್ಕೆ ನಮ್ಮ ಈಸಿ ಅಲ್ಲ. ಪುಷ್ಪನ್ ಕಂಡ್ರೆ ಆಗಲ್ಲ ಅಂದ್ರೆ ಅವ್ರಿಗೆ ಬೇರೆ ಪರ್ಸನಲ್ ಏನೋ ಅವ್ರ ಕೈಲಿ ಏನು ಕಿಸಿಯಕ್ಕಾಗಿರಲ್ಲ, ನಾವು ಕಿಸ್ತಿದೀವಲ್ಲ ಬಂದು ಹೇಳ್ತಾರೆ ಅಂತ. ಅದೇನಾಗಿದೆ ಗೊತ್ತಾ, ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು. ಇಲ್ಲ ಅಂದ್ರೆ ನಿಮಗೆ ಒಂದು 5 ನಿಮಿಷ ಅಥವಾ 2 ನಿಮಿಷ 3 ನಿಮಿಷ ನೀವು ಫೋನ್ಗೆ ಹಿಂಗೆ ಹೋದ್ರೇನು ಅಲ್ಲಿ ಒಂದು ಮಿಸ್ ಆಗುತ್ತೆ. ಅದೆಷ್ಟು ಚೆನ್ನಾಗಿ ಪೋಣಿಸಿದ್ದಾರೆ ಅವರು ಅಂದ್ರೆ. ಆ ಥರ ಹೇಳಿದ್ರು ನಾನು ಪರವಾಗಿಲ್ಲ, ಏನೋ 50-50 ಇದೆ ಅಂತ ಹೇಳ್ಬೋದು. ಹಂಗೆ ಹೇಳೋರ್ನ ನಾನು ಹೇಳ್ತಾನೆ ಇಲ್ಲ. ಹಂಗಾರೆ ಎಲ್ಲರೂ 100% ರಿವೀಲ್ ಕೊಡ್ಬೇಕಂತ ಅಲ್ಲಮ್ಮ. ಸುಮ್ಮನೆ ನೆಗೆಟಿವ್ನ ಉಟ್ಟಿಸ್ಕೊಂಡು ಕೆಲವ್ರು ಅವ್ರು ಯಾರೋ ಗೊತ್ತೇ ಇರಲ್ಲ. ಆ ಥರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಇವಾಗ ಗೊತ್ತಾಯ್ತು. ಮುಂಚೆನೇ ಹಬ್ಬಿಸ್ಬಿಟ್ಟಿದ್ದಾರೆ ನಮ್ಮ ಸಿನಿಮಾ ಬಗ್ಗೆ. ಭಯ ಇತ್ತು ಅವ್ರಿಗೆ ನಮ್ಮ ಪ್ರಚಾರ ನೋಡಿ, ಫಸ್ಟೇ ಹಬ್ಬಿಸ್ಬಿಟ್ಟಿದ್ದಾರಂತೆ. ನಂಗೆ ಅದು ಈಗ ಯಾರೋ ಹೇಳಿ ತೋರಿಸಿದ್ರು ನನಗೆ. ಅದನ್ನೆಲ್ಲ ಅವರು ಹೇಳಿದ್ರು ಬಂದು. ಆಮೇಲೆ ಅದನ್ನೆಲ್ಲ ಅಳಿಸಿದೀವಿ ಬಿಡಿ, ತೆಗ್ಸಿದ್ದೀನಿ ನಾನು, ಅದೆಲ್ಲ ಬೇರೆ. ಬಟ್ ಇದ್ರ ಮುಖಾಂತರ ಯಾಕೆ ಹೇಳ್ತೀನಿ ಅಂದರೆ, ಸಿನಿಮಾ ಮಾಡೋರಿಗೆ ಇದೊಂದು ಕಷ್ಟ ಇದೆ, ಇದನ್ನ ನೋಡ್ಕೊಂಡು ಬನ್ನಿ ಅಂತ. ನೀವು ಬರೀ ದುಡ್ಡು ಹಾಕ್ಬಿಟ್ಟು ಬಂದ್ರಾಗಲ್ಲ. ಇಲ್ಲಿ 100 ತೊಂದರೆ ಇರುತ್ತೆ, ಅದ್ರ ಕಡೆನೂ ಗಮನ ಕೊಡಿ. ಮುಂದಿನ ದಿನಗಳಲ್ಲಿ ನಾನು ಇರ್ತೀನಿ, ನಾವೆಲ್ಲ ಗಮನ ಕೊಡೋಣ. ಅಂಥದ್ದನ್ನ ಇಡಬೇಕು. ಹಿಡಿದು ಪೊಲೀಸ್ ಕೇಸ್ ಮಾಡಿ ಕಂಪ್ಲೇಂಟ್ ಕೊಟ್ಟು ಮುಖ್ಯಮಂತ್ರಿ ಮುಂದೆ ಹೋಗ್ತೀನಿ, ನಾನು ಮಾತಾಡ್ತೀನಿ. ಫಸ್ಟ್ ಇಂಥ ತಡೀರಿ ಅಂತ ನಾವು ಕೋಟಿಗಟ್ಟಲೆ ದುಡ್ಡಾಕಿ ಬರ್ತೀವಿ. ಯಾಕೆ ಬರ್ತೀವಿ? ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವ್ರ ಕೆಲಸ ಇದು. ಸರ್ಕಾರದಲ್ಲಿ ಇಂಥ ಕಳ್ಳರನ್ನ ಹಿಡಿದು ಒಳಗಾಕಬೇಕು ನೀವು, ಗೊತ್ತಾಯ್ತಾ? ಇದು ನಾವು ಕೊಟ್ಟರೆ ಕಂಪ್ಲೇಂಟ್ ಖಂಡಿತ ತಗೋಬೇಕು ಪೊಲೀಸ್ ಸ್ಟೇಷನ್ಗಳಲ್ಲಿ. ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಮಾಡ್ತೀನಿ. ಇವಾಗ ಕಮೆಂಟ್ ಹಾಕೋರ್ಗೆ ಸ್ವಲ್ಪ ಬಿಸಿ ಮುಟ್ಸಿರೋ ಸಿನಿಮಾ ಬಗ್ಗೆ ನೆಗೆಟಿವ್ ಬರೀತಾರೆ ನೋಡಿ, ತಾಟು. ಅವರು ಸಿನಿಮಾ ನೋಡ್ದೇ ಬರೀತಾರೆ, ಟಿಕೆಟ್ ಇಟ್ಕೊಂಡು ಬರೀಲಿ ಅವರು. ಆಮೇಲೆ ಕೆಲವು ನೆಗೆಟಿವ್ ಬರೀತಾರೆ, ಸುಮ್ಮನೆ ಹಬ್ಬಿಸ್ಕೊ ಬರ್ತಾರೆ. ಅದರಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಿದೆ. ನನಗಾಗ್ತಿಲ್ಲ ಬಿಡಮ್ಮ, ಅದರಿಂದ ತುಂಬ ಜನ ಕಷ್ಟ ಆಗ್ತಿದೆ. ಇದನ್ನ ಸರ್ಕಾರಕ್ಕೆ ಹೇಳ್ತೀನಿ ನಾನು, ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ಈ ಚಾನೆಲ್ ಮುಖಾಂತರ. ದಯವಿಟ್ಟು ಇದಕ್ಕೆ ನಾವು ಕಂಪ್ಲೇಂಟ್ ತಗೊಬಂದಾಗ ಹತ್ತಿರದ ಪೊಲೀಸ್ ಸ್ಟೇಷನ್ಗಳಲ್ಲಿ ಇದು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಮಾಡಲಿಲ್ಲ ಅಂದರೆ ನಾವು ಸಿನಿಮಾ ರಂಗದಿಂದ ಉಗ್ರ ಹೋರಾಟ ಶುರು ಮಾಡ್ತೀವಿ. ನಾನೇ ಮಾಡ್ತೀನಿ ರಾಕ್ಲೈನವ್ರಿಗೆ ಹೇಳ್ಬಿಟ್ಟು. ಯಾಕೆಂದರೆ ಇದು ತುಂಬ ನನಗೆ ಈಗ ಮೊನ್ನೆ ಗೊತ್ತಾಯಿತು ಈ ಥರ ಎಲ್ಲ ಬರೀತಾ ಇದ್ದಾರೆ. ಈ ಥರ ನೆಗೆಟಿವ್ ತುಂಬಾ ಇಷ್ಟೆಲ್ಲ ಅನಾಹುತಗಳಾದ್ರೂ ಯಾರೊಬ್ಬರು ಎಚ್ಚೆತ್ಕೊತಾ ಇಲ್ಲ. ಬಟ್ ಇವಾಗ ಮಾತಾಡಬೇಕು ಒಂದ್ಸಲಮ್ಮ. ನಂದಾಯ್ತಾ, ನನಗೆ ಹಾಕ್ಬೇಕು ಅಂತ ಮನೆಯೊಳಗೆ ಇದ್ಬಿಟ್ರೆ ಮತ್ತೆ ಸಫರ್ ಮಾಡೋರು ಯಾರು? ನಮ್ಮಂಥವ್ರೆ. ಯಾಕೆ ಸಿನಿಮಾ ರಂಗ ಓಡ್ತಾ ಇಲ್ಲ, ಯಾಕೆ ಕನ್ನಡ ಚಿತ್ರ ಓಡ್ತಾ ಇಲ್ಲ? ಈ ಥರದ ಕುತಂತ್ರಗಳು ಜಾಸ್ತಿ ಇದೆ ಇಲ್ಲಿ. ಆ ಕುತಂತ್ರಗಳಿಗೆ ನಾವೇನು ಮಾಡಬೇಕು? ಮಾತಾಡದೇ ಇದ್ರೆ ಈಗ ನನ್ನ ದುಡ್ಡು ನಾನು ತಡ್ಕೊತೀನಿ, ಇನ್ನೊಬ್ರು ಬರ್ತಾರೆ, ಅವ್ರಿಗೆ ಎಷ್ಟು ಕಷ್ಟ ಆಗ್ಬೋದು. ಇದನ್ನೆಲ್ಲ ನಮ್ಮಂಥವ್ರು ಸೇರಿ ಅದನ್ನು ಒಂದು ನಿರ್ಧಾರಕ್ಕೆ ಬರಬೇಕು. ನಾನು ಮುಂದಿನ ದಿನಗಳಲ್ಲಿ ಮಾಡೇ ಇದನ್ನೆಲ್ಲ ಬಿಡಲ್ಲ ನಾನು. ಇಲ್ಲ, ಈ ರಮ್ಯಾ ಅವರು ಇದೇ ಥರ ನಿಮ್ಮ ಥರನೇ ಸ್ಟ್ಯಾಂಡ್ ತಗೊಂಡು ಲೇಡಿಯಾಗಿ ರಮ್ಯಾ ನಿಂತ್ಕೊಂಡಿದ್ದಾರೆ, ಯಾರು ನಿಂತಿಲ್ಲ. ಇವತ್ತು ರಮ್ಯಾ ಅವ್ರು ಹೇಳಿದ್ರು, ಯಾರದೇ ಇರ್ಬೋದು, ಅವರು ನಮ್ಮ ಸಂಬಂಧಗಳಿಗೆ ಮಾತಾಡ್ತಿಲ್ಲ, ಈ ತರ ಬರೆಯೋರಿಗೆ ಮಾತಾಡ್ತಿಲ್ಲ. ಮೂರನೇ ಅವ್ರು ಮಾಡ್ತಿರೋದು. ಯಾರು ಇಲ್ಲಿ ಕೆಟ್ಟವ್ರು ಮಾಡೋ ಕೆಲಸ ಇದು. ನಾವು ನಮ್ಮ ಸಿನಿಮಾಕ್ಕೂ ಎಫೆಕ್ಟ್, ಆರ್ಟಿಸ್ಟ್ಗೂ ನೆಗೆಟಿವ್ ಬರೆಯೋದು, ಯಾರ ಬಗ್ಗೆ ಬೇಕಾದ್ರೂ ಬರೀತಾರೆ. ನಾನು ಮೊನ್ನೆನೂ ಒಂದು ಚಾನಲಲ್ಲಿ ಹೇಳಿದ್ದೀನಿ, ನಿಮ್ಮ ಮನೆ ನೋಡ್ಕೊಳ್ಳಿ, ನಿಮ್ಮ ತಂದೆ ತಾಯಿ ನೋಡ್ಕೊಳ್ಳಿ, ನಿಮ್ಮ ಅಕ್ಕ ತಂಗಿರಿಗೆ ಮದುವೆ ಮಾಡೋದು ನೋಡಿ. ಫಸ್ಟ್ ನಿಮ್ಮನೆ ತೂತ ಮುಚ್ಕೊಳ್ಳಿ, ನಮ್ಮನೆ ತೂತು ಮುಚ್ಚಬೇಡಿ, ನಾವು ತುಂಬ ಚೆನ್ನಾಗಿದ್ದೀವಿ. ನನ್ನ ಮಗ ಹೆಂಗೆ ನೋಡ್ಕೋಬೇಕು, ನಾವು ನಮ್ಮ ಮಕ್ಳನ್ನ ಹೆಂಗೆ ನೋಡ್ಕೋಬೇಕು, ನಿಮ್ಮಿಂದ ಕಲಿಬೇಕಾಗಿಲ್ಲ. ಇದನ್ನು ನಾನು ಯಾಕೆ ಹೇಳ್ತೀನಿ, ಯಾರು ಮಾಡಿರೋರೆ ಅವ್ರಿಗೆ, ನೀವು ಚೆನ್ನಾಗಿರೋರು ಯಾರು ಇದನ್ನು ತೊಗೋಬೇಡಿ. ನಾನು ಮಾಡಿದರೆ ನನಗೂ ವಾಪಸ್ ಹೇಳಿ ಕೂತ್ಕೊಂಡು. ನಾನು ಎದುರು ಒಂದು ಮೀಟಿಂಗೇ ಇಟ್ಬಿಡ್ತೀವಿ, ಬನ್ನಿ ನಾನು ವಾಪಸ್ ಉತ್ತರ ಕೊಡ್ತೀನಿ, ಹಿಂದೆ ಮುಂದೆ ಮಾತಾಡಲ್ಲ. ನಾನು ಪ್ರೊಡ್ಯೂಸರು ಸ್ಟಾರ್ ಪಕ್ಕಕ್ಕೆ ಇಟ್ಬಿಡಿ. ಒಬ್ಬರು ಮೊದಲು ಮನುಷ್ಯರಾಗಿ ನೀವೆಲ್ಲ
ಇದರಿಂದ ನೀವೆಲ್ಲ ಸಫರ್ ಮಾಡ್ತಾ ಇದ್ದೀರಾ, ನಮಗೂ ಕಷ್ಟ ನಿಮಗೂ ಕಷ್ಟ. ನಿಜ ಅಮ್ಮ, ಇಷ್ಟು ಕಷ್ಟಪಟ್ಟು ನಾವು ಬಂದು ಇಲ್ಲಿ ಕೂತ್ಕೊಂಡು ಮಾತಾಡೋದು, ಇನ್ಯಾರೋ ಒಬ್ರು ಎಲ್ಲೋ ಕೂತ್ಕೊಂಡು ಕೆಳಗಡೆ ಎಷ್ಟು ಟೀಮ್ ಇದರಿಂದ ಕೆಲಸ ಮಾಡಿದೆ. ರಾಕ್ಲೈನ್ ಅಣ್ಣ ಒಂದು ಮಾತು ಹೇಳಿದ್ರು, ಅಮ್ಮ 1000 ಜನಕ್ಕೆ ಊಟ ಕೊಟ್ಟಿರ್ತೀರಾ ಒಂದು ಸಿನಿಮಾ ಮಾಡೋದ್ರಿಂದ, ಯಾಕೆಂದ್ರೆ ಅವ್ರ ಅನುಭವಿ. ಇದರಿಂದ 1000 ಜನ ಊಟ ಮಾಡ್ತಾರೆ. ಒಂದು ಸಿನಿಮಾ ಕೆಟ್ಟೋದ್ರೆ 1000 ಜನಕ್ಕೆ ಕೆಲಸ ಸಿಗೋದು ನಿಂತೋಗುತ್ತೆ. ಅಲ್ಲಿ ನೋಡಿ ನೀವು ಬರೀ ಯಶ್ಮನೆ ಟಾರ್ಗೆಟ್ ಇಟ್ಕೊಂಡು, ಯಶನ್ ಟಾರ್ಗೆಟ್ ಇಟ್ಕೊಂಡು, ಅಥವಾ ರಮ್ಮಿನ್ ಟಾರ್ಗೆಟ್ ಇಟ್ಕೊಂಡು, ದರ್ಶನನ್ನ ಇಟ್ಕೊಂಡು, ಸುದೀಪನ್ ಇಟ್ಕೊಂಡು ನೀವು ಬರ್ತೀರಾ. ಆದರೆ ಇಲ್ಲಿ ನಿಮ್ಮಿಂದ ಕೂಲಿ ಮಾಡೋರ್ಗೂ ನಿಮ್ಮಿಂದ ಕಷ್ಟ ಆಗುತ್ತೆ. ನಿಮ್ಮನೆ ಹೆಣ್ಮಗಳು ಯಾರೋ ನಮ್ಮ ಸಿನಿಮಾಲಿ ಕೆಲಸ ಮಾಡ್ತಿರ್ತಾಳೆ, ನಿಮ್ಮನೆ ಹೆಣ್ಮಗಳಿಗೆ ಕಷ್ಟ ಆಗುತ್ತೆ. ನಿಮ್ಮನೆ ಹುಡುಗನೇ ಯಾರೋ ನಮ್ಮಲ್ಲಿ ಕೆಲಸ ಮಾಡಿರ್ತಾನೆ. ನಂಗೆ ಗೊತ್ತಿಲ್ಲ ಎಷ್ಟೋ ಹುಡುಗರು, ಗೊತ್ತಿರೋ ಹುಡುಗರು ಕೆಲಸ ಮಾಡೋರು ನಮ್ಮ ಸಿನಿಮಾಲಿ. ನಂಗೆ ಗೊತ್ತಿಲ್ಲ, ಅದು ನಾನು ನೋಡಿದ ಮೇಲೆ ಗೊತ್ತಾಗ್ತಿದೆ ಈ ಹುಡುಗ ನಮ್ಮ ಮನೆಗೆ ಬರ್ತಿದ್ದ ಅಲ್ವಾ ಅಂತ. ಈ ಥರದ್ದು ತೊಂದರೆಗಳು ನೀವೇ ನಮ್ಮ ಕರ್ನಾಟಕದ ಹೆಸರು ಹಾಳು ಮಾಡ್ತಿರಲ್ರಪ್ಪ ನೀವು. ಯಾಕ್ರಪ್ಪ ಈ ಕೆಲಸ? ನಿಮ್ಮ ತಂದೆ ತಾಯಿ ಯಾರೋ ನಿಮಗೆ ಕೆಟ್ಟದ್ದು ಹೇಳ್ಕೊಟ್ಟಿಲ್ಲ. ಯಾವ ತಂದೆ ತಾಯಿನೂ ಕೆಟ್ಟದ್ದು ಹೇಳ್ಕೊಡಲ್ಲ. ತಂದೆ ತಾಯಿ ಮನೇಲಿರ್ತಾರೆ, ಮಕ್ಕಳು ನೀವು ಮಾಡೋ ಕೆಲಸಕ್ಕೆ ಇವತ್ತು ಅನುಭವಿಸ್ತಾ ಇದ್ದಾರೆ. ಇದರಲ್ಲಿ ಉದಾಹರಣೆ ತುಂಬ ಇದೆ, ನಿಮಗೆ ನಾನು ಬಿಡಿಸಿ ಹೇಳ್ಬೇಕಾಗಿಲ್ಲ, ಗೊತ್ತಾಯ್ತಾ? ತಂದೆ ತಾಯಿ ಮನೇಲಿ ನೀವು ಏನೋ ಮಕ್ಕಳು ಆಚೆ ಹೋಗಿರ್ತೀರಾ, ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಅವ್ರ ಮನೇಲಿ ಇರ್ತಾರೆ. ನೀವು ಇಂಥ ಕಲಬೆರಕೆ ಕೆಲಸಗಳು ಮಾಡ್ಕೊಬಂದು ತಂದೆ ತಾಯಿ ಹೆಸರು ಹಾಳು ಮಾಡ್ತೀರಲ್ರಪ್ಪ ನೀವು. ಅವ್ರಿಗೆ ಯಾಕೆ ನೆಮ್ಮದಿಯಾಗಿರಕ್ಕೆ ಬಿಡಿ, ವಯಸ್ಸಾದ ಕಾಲದಲ್ಲಿ ಯಾಕೆ ತೊಂದರೆ ಕೊಡ್ತೀರಾ ಅವ್ರಿಗೆ? ನೀವು ನಿಮ್ಮ ಶ್ರದ್ಧೆ ಕಡೆ ಗಮನ ಕೊಡಿ. ಅಣ್ಣವ್ರ ಪಿಕ್ಚರ್ ನೋಡಿ ಒಲ ಉತ್ತಿದ್ರಂತೆ, ಹಂಗೆ ನಮ್ಮ ಪಿಕ್ಚರ್ಗಳು ನೋಡಿ ಒಳ್ಳೇದು ಬೆಳೆಸ್ಕೊಳ್ರಪ್ಪ ನೀವು. ಇವತ್ತಿಂದ ನೆನ್ನೆಗೆ ಏನೇ ಮಾಡಿದ್ರೆ ಬಿಟ್ಬಿಡ್ರಪ್ಪ, ನಾಳೆಯಿಂದ ಒಳ್ಳೆಯವ್ರಾಗ್ರಪ್ಪ. ಇಷ್ಟೇ ನಂಗೆ ಕೇಳೋದು ಅಲ್ವಾ ಪಂಚಾಲಿ? ಇದೇ ನಾವು ಕೊಡೋ ಸಮಾಜಕ್ಕೆ ಮೆಸೇಜು. ನಿಜ. ಇದಕ್ಕಿಂತ ನಮ್ಮ ಸಿನಿಮಾ ನೋಡ್ಬೇಡಿ ನೀವು, ದಯವಿಟ್ಟು ನಮ್ಮ ಸಿನಿಮಾ ನೋಡಬೇಡಿ. ನಮ್ಮ ಸಿನಿಮಾ ಟೆಕ್ನಿಷಿಯನ್ಗೆ ತೊಂದರೆ ಆಗ್ತಿದೆಯಪ್ಪ ನೀವು ಹಿಂಗೆ ಮಾಡೋದ್ರಿಂದ, ಮಾಡಬೇಡಿ. ನನ್ನ ಸಿನಿಮಾ ಅಂತಲ್ಲ, ಯಾರ ಸಿನಿಮಾಗೂ ಮಾಡಬಾರ್ದು ನೀವು, ಗೊತ್ತಾಯ್ತಾ? ಒಂದು ಥಿಯೇಟ್ರ್ ಮುಚ್ಚೋಗ್ತಿದೆ, ಥಿಯೇಟ್ರಿಗೆ ಜನ ಬರ್ತಿಲ್ಲ, ಎಷ್ಟು ಜನ ಊಟ ಮಾಡ್ತಿಲ್ಲ. ಆ ಶಾಪ ನಿಮಗೆ ತಟ್ಟಲ್ವೇನ್ರಪ್ಪ? ದಯವಿಟ್ಟು ಮಾಡಬೇಡ್ರಪ್ಪ. ಇದು ಎಂಟರ್ಟೈನ್ಮೆಂಟ್ಗೆ, ಖುಷಿಗೆ ಮಾಡೋದು. ನೀವು ಇದರಲ್ಲೂ ಹುಡುಕ್ತೀನಿ ಅಂದರೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಕ್ಕ ತಂಗಿರಿ ಕಷ್ಟ ಆಗುತ್ತಪ್ಪ. ನಿಮ್ಮ ಭಾವನೆ ಯಾರೋ ನಮ್ಮ ಹತ್ರ ಒಂದು ಕೆಲಸ ಮಾಡ್ತಿರ್ತಾರೆ, ನಿಮ್ಮ ಅಕ್ಕ ಎಷ್ಟೋ ದೂರದಿಂದ ಬಂದು ನಿಮಗೆ ಗೊತ್ತಿರಲ್ಲ ಯಾರ್ಯಾರು ಎಲ್ಲಿ ಕೆಲಸ ಮಾಡ್ತಾರೆ. ಯಾಕೆ ಕಲ್ಲಾಗ್ತೀರಾ? ಯಾಕೆ ಒಂದು ಒಳ್ಳೆ ಕುಡಿಯೋ ನೀರಿಗೋಗಿ ಒಂದು ಒಳ್ಳೆ ಗಲೀಜು ಉಯ್ತೀರಾ? ಬೇಡ, ದಯವಿಟ್ಟು ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಳ್ಳಿ. ಯಾವ ತಂದೆ ತಾಯಿನೂ ಈ ಮುಖಾಂತರ ಹೇಳ್ತೀನಿ, ನಾನು ಒಂದು ತಾಯಿ, ನನಗೂ ಮಕ್ಕಳಿದ್ದಾರೆ. ಯಾವ ತಂದೆ ತಾಯಿನೂ ಮಕ್ಳಿಗೆ ಕೆಟ್ಟದ್ದು ಹೇಳ್ಕೊಡಲ್ಲ. ಅವ್ರು ಆಚೆ ಹೋಗಿ ಏನೋ ಮಾಡ್ಕೊಬಂದು ಗೊತ್ತಿಲ್ಲದೆ ಬಿಟ್ಟಿರೋ ತಂದೆ ತಾಯಿಗೆ ನಾನು ಹೇಳಬಲ್ಲೆ, ಯಾರು ಮಾಡಲ್ರಪ್ಪ, ಅವ್ರ ಮಗ ಮಾಡ್ತಾವನೆ ಅಂದರೆ ಅವ್ರು ಹೆಚ್ಚಿಸ್ತಾರೆ. ಅದು ನಿಮ್ಮ ಭ್ರಮೆ. ಅದು ನಾನು ನೋಡ್ದಂಗೆ ತಂದೆ ತಾಯಿ ಯಾರು ಕೆಟ್ಟದ್ದು ಹೇಳ್ಕೊಡಲ್ಲ. ಅದು ಆಗಿರೋದು ಎಲ್ಲೋ 100ರಲ್ಲಿ ಒಬ್ಬರೇ ಇಬ್ಬರೇ ಮಾಡಿರ್ಬೋದು. ಅದಕ್ಕೆ ನೀವೆಲ್ಲರೂ ಅದೇ ಕ್ಯಾಟಗಿರಿಗೆ ಹಾಕ್ಬೇಡಿ, ಸರಿ ಮಾಡ್ಕೊಳ್ಳಿ. ಅವತ್ತಿನ ಕಾಲದಲ್ಲಿ ವಿದ್ಯೆ ಬುದ್ಧಿ ಇರಲಿಲ್ಲ ನಮಗೆಲ್ಲ. ನಿಮ್ಗೆ ಒಳ್ಳೆ ವಿದ್ಯೆ ಕೊಟ್ಟಿದ್ದಾರೆ, ಕಾಲೇಜ್ಗಳಿಗೆ ಹೋಗಿ ಓದಿಸಿದ್ದಾರೆ, ಪ್ರತಿಯೊಂದು ಮಾಡಿದಾರಲ್ರಪ್ಪ. ಯಾಕ್ರಪ್ಪ ಈ ಥರ ನಮ್ಮ ಕರ್ನಾಟಕದ ಹೆಸರು ಹಾಳು ಮಾಡ್ತೀರಾ? ಇವಾಗ ರಮ್ಯ ಅವ್ರು ಬಂದು ಇಷ್ಟೆಲ್ಲ ಮಾತಾಡಬೇಕಾ? ನಮ್ಮ ಯಶ್ ಮಕ್ಳ ಬಗ್ಗೆ ಮಾತಾಡಿದ್ದಾರೆ, ಅವ್ರಿಗೇನು ಮಾತಾಡಬೇಕು ಅಂತ. ಯಶ್ ಏನೂ ಆಗಬೇಕಾಗಿಲ್ಲ, ಯಶ್ ಅವ್ರ ಮನೆ ಅವ್ರಿಗೇನೂ ಆಗಬೇಕಾಗಿಲ್ಲ. ಆದರೂ ಒಂದು ಲೇಡಿಯಾಗಿ ಎಷ್ಟು ಮಕ್ಳಿಗೆ ಮಾಡ್ತಾರೆ ನನಗೆ ಗೊತ್ತೇ ಇಲ್ಲ. ಅದು ಗೊತ್ತಿದ್ದರೆ ಅವತ್ತೇ ಟಿ ವಿಲಿ ಕೂತ್ಕೊಂಡು ನನ್ನ ಮೊಮ್ಮಕ್ಕಳ ಬಗ್ಗೆ ಬಂದರೂ ಮಕ್ಕಳು ಕುಗಿತೀನಿ. ನನ್ನ ಮೊಮ್ಮಕ್ಕಳನ್ನ ನಾನು ಬದುಕಿರೋರ್ಗೂ, ನಮ್ಮ ಯಜಮಾನರಿರೋರ್ಗೂ ನನ್ನ ಮೊಮ್ಮಕ್ಕಳು ಟಚ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಅಂಥ ಕೆಲಸ ಅವ್ರ ಅಪ್ಪನೇ ಮಾಡೋಕ್ಕೆ ಬಿಡಲ್ಲ. ಅವ್ರ ಮಕ್ಕಳನ್ನ ಅಷ್ಟಕ್ಕೆ ಬೆಳೆಸ್ತಾ ಇಲ್ಲ. ಅವ್ರ ತಂದೆ ತಾಯಿ ಇಬ್ಬರು ಗ್ರೇಟು. ನನ್ನ ಸೊಸೆ, ನನ್ನ ಮಗ ಎಜುಕೇಟೆಡ್ ಇರೋರವರು. ರಮ್ಯಾ ಬಂದು ಮಾತಾಡಬೇಕಾ ನಮ್ಮ ಮನೆ ವಿಷಯನ? ನಮ್ಮ ರಮ್ಯನ ಮನೆ ವಿಷಯ ನಾನು ಬಂದು ಮಾತಾಡಬೇಕಾ? ಯಾಕ್ರಪ್ಪ ಈ ಥರ ಮಾಡ್ತೀರಾ? ದಯವಿಟ್ಟು. ಇದರಿಂದ ಚಿತ್ರರಂಗಕ್ಕೆ ತುಂಬ ಎಫೆಕ್ಟ್ ಆಗ್ತಾಯಿದೆ ನೀವು ಮಾಡೋ ಕೆಲಸದಿಂದ, ಗೊತ್ತಾಯ್ತಾ? ಇದರಿಂದ ಎಲ್ರಿಗೂ ಕಷ್ಟ ಆಗ್ತಿದೆ. ಇವ್ರು ಸರಿನಾ, ಅವ್ರು ಸರಿನಾ, ಬೇಡ. ಇದು ನಿನ್ನೆ ಮಾಡಿದ್ರಿ ಬಿಟ್ಬಿಡಿ, ನಾಳೆಯಿಂದ ಇದನ್ನು ಸರಿಪಡಿಸ್ಕೊಳ್ಳಿ, ಕ್ಷಮೆ ಕೇಳಿ, ಸರಿ ಮಾಡ್ಕೊಂಬಿಡಿ. ನಾನು ಹೇಳ್ತೀನಿ ಇಷ್ಟೇ ಪಂಚಾಲಿ ನಾನು ಹೇಳೋಕ್ಕಾಗೋದು. ತುಂಬ ಸುಮ್ಮನೆ ನಾವು ಅವ್ರಿಗೆ ಬುದ್ಧಿ ಹೇಳೋಕ್ಕಾಗಲ್ಲ. ನಮಗೂ ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ಅದು ಬೇಡ. ಸಿನಿಮಾ ನಾನು ಕೂತಿರೋದೆ, ನಾನು ಪಾಂಚಾಲಿನ ಕರೆದು ಇಂಟರ್ವ್ಯೂ ಕೊಡ್ತಿರೋದೆ ಇಷ್ಟೊಂದು. ಅವಳು ನಮ್ಮನೆ ಹುಡುಗಿ ಇದ್ದಂಗೆ, ಅವಳ ಮುಖಾಂತರ ಇದನ್ನು ಹೇಳ್ತಾ ಇದ್ದೀನಿ. ಇವಳು ಚಾನಲ್ಲಾಗಿ ಬಂದಿಲ್ಲ, ನಮ್ಮ ಮನೆಯೊಳಗೆ ಬಂದಿದ್ದಾಳೆ. ಸಿನಿಮಾಗೆ ಸ್ವಲ್ಪ ಈ ಸಿನಿಮಾ ಮುಖಾಂತರ ಹೇಳ್ತಾ ಇದ್ದೀನಿ. ನಾವು ಸಿನಿಮಾ ಮಾಡಿದ್ದೀವಿ, ನಮಗೂ ತೊಂದರೆ ಆಗುತ್ತೆ, ರಮ್ಮಿಂಗೂ ಆಗುತ್ತೆ. ಯಾಕೆ ಮಾಡ್ತೀರಾ ಒಂದು ಹೆಣ್ಮಗಳಿಗೆ? ಅವಳು ನಮಗೆ ಒಳ್ಳೊಳ್ಳೆ ಕನ್ನಡ ಚಿತ್ರ ರಾಜ್ಕುಮಾರ್ ಬ್ಯಾನರಿಂದ ಬಂದಿದ್ದಾರೆ ರಮ್ಯಾ. ಯಾಕೆ ಮಾಡ್ತೀರಾ? ನಾನು ಇವತ್ತು ಅವ್ರಿಗೆ ಮಾಡ್ತೀರಾ, ನಾಳೆ ನನ್ನ ಸೊಸೆಗೆ ಮಾಡ್ತೀರಾ? ನೀವು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಆವಾಗ ನಾವು ನಿಂತ್ಕೋಬೇಕಾಗುತ್ತೆ. ರಮ್ಮಿಂಗ್ ಬೇರೆ, ಸೊಸೆಗೆ ಬೇರೆ, ಇನ್ನೊಂದು ರಕ್ಷಿತರಾಮ್ ಬೇರೆ. ಎಲ್ಲರೂ ಒಂದೇ ಅಪ್ಪ ನಮಗೆ. ಅವರೆಲ್ಲ ನಮ್ಮನೆ ಹೆಣ್ಮಕ್ಳು ಇದ್ದಂಗೆ. ಯಾರಿಗಾದರೂ ನಾವು ನಿಂತ್ಕೋತೀವಿ, ಗೊತ್ತಾಯ್ತಾ? ಇದನ್ನು ದಯವಿಟ್ಟು ಸರಿಪಡಿಸ್ಕೋಬೇಕು. ಯಾರು ಮಾಡಿದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾರಿಗೆ ಮಾಡಬೇಡ್ರಪ್ಪ, ಯಾರಿಗೂ ಮಾಡಬೇಡಿ. ನಿಮ್ಮ ಶತ್ರು ಆಗಿದ್ರೂ ಮಾಡಬೇಡಿ. ಇಷ್ಟೇ ನಾನು ಹೇಳೋದು. ಇದ್ರ ಮುಖಾಂತರ ಒಂದಂತೂ ನಿಜ, ಅವ್ರು ಯಾರು ಏನು ಬೊಬ್ಬೆ ಹೊಡ್ಕೊಂಡ್ರು ಚಿತ್ರರಂಗ ಒಂದೇ. ಎಲ್ಲ ಆರ್ಟಿಸ್ಟ್ಗಳು ಚೆನ್ನಾಗೇ ಇದ್ದಾರೆ. ಹೌದು, ಎಲ್ಲ ಚೆನ್ನಾಗೇ ಇದ್ದಾರೆ. ಇವು ಸುಮ್ಮನೆ ಬಂದ್ಬಿಟ್ಟು ಏನೇನೋ ಮಾಡಿ ಇವರೇ ಯಾಕ್ರಪ್ಪ? ನಿಮ್ಗೆ ಆಗಿಲ್ವಾ? ನಿಮ್ಗೇನೋ ಅಂಥದ್ದಿತ್ತ? ದಯವಿಟ್ಟು ಎದುರುಗಡೆ ಬಂದು, ಅಮ್ಮ ನಮ್ಗೆ ಹಿಂಗೆ ಅಂತ ಐತೆ, ಹಿಂಗೆ ನಿಮಗೆ ತೊಂದರೆ ಕೊಟ್ಟರೆ ದಯವಿಟ್ಟು ಬಂದು ಕೇಳಿ ನಮ್ಮನ್ನು. ನಾವು ಅದನ್ನು ಸರಿ ಮಾಡಿಕೊಡ್ತೀವಿ. ನಿಮ್ಗೆ ಯಾರಾದರೂ ಕೊಡ್ತಾ ಇದ್ದಾರಾ? ನಮ್ಮ ಚಿತ್ರರಂಗದಿಂದ ನಿಮ್ಗೆ ಏನಾದರೂ ತೊಂದರೆ ಆಗ್ತಿದೆ, ನಾನು ಮಾತಾಡ್ತೀನಿ. ರಾಕ್ಲೈನ್ ದೊಡ್ಡಣ್ಣನ ಹತ್ರ ಹೋಗಿ ಮಾತಾಡ್ತೀನಿ. ನೋಡ್ರಣ ಹಿಂಗೆ ಆಗ್ತಾಯಿದ್ದೀವಿ ಅಂತ ಹೇಳಿದ್ರೆ ಸರಿ ಮಾಡ್ತೀವಪ್ಪ.
ಪ್ಲೀಸ್ ನಮ್ಮ ಕನ್ನಡ ಚಿತ್ರರಂಗದ ಒಳ್ಳೆ ರೀತಿಲಿ ಎಲ್ಲ ಕಡೆಗೆ ಹೋಗ್ಲಪ್ಪ, ಕೆಟ್ಟದಾಗ ದಯವಿಟ್ಟು ಕಳಿಬೇಡ್ರಪ್ಪ ನಮ್ಮ ಮರ್ಯಾದಿನ. ಏನೋ ಹುಡುಗಾಟಕ್ಕೆ ಮಾಡಿ ಎಲ್ಲೆಲ್ಲ ಹೋಯ್ತಲ್ರಪ್ಪ ಬುದ್ಧಿ. ಇವತ್ತು ನೋಡ್ರಪ್ಪ, ಹುಡುಗಾಟ ನೀವು ಮಾಡಿದರೆ ಎಷ್ಟು ಕುಟುಂಬಗಳು ಸಫರ್ ಮಾಡ್ತಿದೆ, ಎಷ್ಟು ಜನಕ್ಕೆ ಕೆಲಸ ಇಲ್ಲ ಕನ್ನಡ ಚಿತ್ರರಂಗದಲ್ಲಿ. ನನಗೆ ಫೋನ್ ಮಾಡಿದವರೆಲ್ಲ ಹೇಳ್ತಾರೆ ಪಂಚಾಲಿ, ಅಮ್ಮ ಉದಾಹರಣೆ ಹೆಸರು ಬೇಡ, ಅವರು ಒಳಗಿದ್ದಾರೆ, ಯಶ್ ಅಲ್ಲೆಲ್ಲೋ ಇದ್ದಾರೆ, ಯಶ್ 5 ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ, ಪುನೀತ್ ಕಿಂಗ್ ಆಯಿತು ಅಂತ ಎಲ್ಲರೂ ಮಾತಾಡ್ತಾರೆ. ತುಂಬ ಬೇಜಾರಾಗುತ್ತೆ. ಚಿತ್ರದಲ್ಲಿ ಹೀರೋಗಳು ಬಂದು ಸಿನಿಮಾ ಮಾಡಿದರೆ ಅಮ್ಮ, ನಾವೊಂದು ಹೊಸ ಹೀರೋ ಹಾಕಿ ಸಿನಿಮಾ ಮಾಡಿದ್ದೀವಿ, ನಮ್ಮ ಹೀರೋ ಬಗ್ಗೆನೂ ಮಾತಾಡ್ತಿರಲ್ಲಪ್ಪ. ಯಾಕ್ರಪ್ಪ ಮಾತಾಡ್ತೀರ? ನಮ್ಮ ಪೃಥ್ವಿ ಅಂಬರ್ ನಾಳೆ ಯಶೋ ಸುದೀಪೋ ದರ್ಶನ ಆಗಕ್ಕೆ ಬಿಡ್ರಪ್ಪ, ಯಾಕ್ರಪ್ಪ ಮಾತಾಡ್ತಾರೆ? ತುಂಬ ಟ್ಯಾಲೆಂಟು ಇದೆ, ಹಿಂಗೆಲ್ಲ ಮಾಡಬಾರ್ದು ಅಂತ ನನ್ನ ಅಡ್ವೈಸ್ರಪ್ಪ ನಿಮಗೆ. ಆಮೇಲೆ ನನ್ನ ಕಡೆಯಿಂದ, ನನ್ನ PA ಪ್ರೊಡಕ್ಷನ್ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ವಿಶಸ್ಸು. ಅದಕ್ಕೆ ಜನಕ್ಕೆ ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಿ, ಹಬ್ಬ ಆದಮೇಲೆ ಎಲ್ಲ ಹೋಗಿ ನಾನು ಸಿನಿಮಾ ನೋಡಿ, ಲೇಡೀಸ್ಗೆಲ್ಲ ತುಂಬ ಸ್ಪೆಷಲ್ಲಾಗಿ ಬುದ್ಧಿ ಬರುತ್ತೆ, ಅದು ಹೋಗಿ ನೋಡಿ.